ಕಂದಾಯ ಇಲಾಖೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ. ರಾಜ್ಯಕ್ಕೆ ಎರಡನೇ ದೇವರಾಜ ಅರಸ್ ಎಂದೇ ಪ್ರಚಲಿತರಾದ ಕೃಷ್ಣ ಬೈರೇಗೌಡ ಫೆಬ್ರವರಿ 27ಕ್ಕೆ ಕಂದಾಯ ಗ್ರಾಮ ಅಭಿಯಾನದಡಿ ಹಕ್ಕುಪತ್ರ ವಿತರಣೆ. ಕಂದಾಯ ಗ್ರಾಮ ವಿಶೇಷ ಅಭಿಯಾನದಡಿ ಫೆಬ್ರವರಿ 27ರಂದು ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಚೊಕ್ಕಹಳ್ಳಿ ಸಮೀಪ ಬೃಹತ್ ವೇದಿಕೆಯಲ್ಲಿ 2036 ದಾಖಲೆ ರಹಿತ ಜನವಸತಿಗಳ ನಿವಾಸಿ ಫಲಾನುಭವಿಗಳಿಗೆ ಮಾಲೀಕತ್ವದ ಹಕ್ಕುಪತ್ರಗಳನ್ನು ಜಿಲ್ಲಾಡಳಿತ ವತಿಯಿಂದ ನೀಡುತ್ತಿದ್ದು, ಮುಂದಿನ ದಿನಗಳಲ್ಲಿ 51,941 ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ಜಿಲ್ಲೆಯಲ್ಲಿ ವಿತರಿಸಲು ಕ್ರಮ ವಹಿಸಲಾಗಿದೆ. ಕಂದಾಯ ಸಚಿವರಿಂದ ಹಕ್ಕುಪತ್ರ ಪಡೆಯಲು 27ರಂದು ಸುಮಾರು 20,000 ಜನ ಸೇರುವ ನಿರೀಕ್ಷೆ ಇದೆ ಎಂದು ಜಿಲ್ಲಾಧಿಕಾರಿ ಜಿ. ಪ್ರಭು ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕಂದಾಯ ಗ್ರಾಮ ವಿಶೇಷ ಅಭಿಯಾನದ ಕುರಿತು ಜಿಲ್ಲಾಧಿಕಾರಿ ಪ್ರಭು ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಕಂದಾಯ ಗ್ರಾಮ ಹಕ್ಕುಪತ್ರ ವಿತರಣೆ ಅಭಿಯಾನದಡಿ ದಾಖಲೆ ರಹಿತ ಜನವಸತಿಗಳ ನಿವಾಸಿಗಳನ್ನು ಗುರುತಿಸುವಿಕೆ ಕಾರ್ಯ ಈ ತಿಂಗಳ ಆರಂಭದಿಂದ ಜಿಲ್ಲೆಯಲ್ಲಿ ಭರದಿಂದ ಸಾಗಿದ್ದು, ಜಿಲ್ಲೆಯ ಪ್ರತಿ ದಾಖಲೆ ರಹಿತ ಜನವಸತಿ ನಿವಾಸಿಗಳ ಮಾಹಿತಿಯನ್ನು ಕರಾರುವಕ್ಕಾಗಿ ಕಲೆ ಹಾಕುವ ಜೊತೆಗೆ ಹಕ್ಕುಪತ್ರ ವಿತರಣೆಯ ಐತಿಹಾಸಿಕ ಹಾಗೂ ಮೌಲ್ಯಯುತ ಕಾರ್ಯಕ್ರಮಕ್ಕೆ ಜಿಲ್ಲೆ ಸಾಕ್ಷಿಯಾಗುತ್ತಿರುವುದು ಬಹಳ ಸಂತಸದ ವಿಚಾರವಾಗಿದೆ. ಹಕ್ಕುಪತ್ರ ವಿತರಣೆಗೆ ಜೊತೆಗೆ 3,010 ದರಖಾಸ್ತು ಪೋಡಿ ದಾಖಲೆಗಳು ಮತ್ತು 13,913 ಇ ಪೌತಿ ಖಾತೆಯ ದಾಖಲೆಗಳನ್ನು ವಿತರಣೆ ಮಾಡಲಾಗುತ್ತಿದೆ. ಅಲ್ಲದೆ ಸಾಮಾಜಿಕ ಭದ್ರತಾ ಯೋಜನೆಯಡಿ 3,303 ಫಲಾನುಭವಿಗಳಿಗೆ ಪಿಂಚಣಿ ಆದೇಶ ಪತ್ರವನ್ನು ಅಂದು ನೀಡಲಾಗುತ್ತಿದೆ. ಇಂತಹ ಐತಿಹಾಸಿಕ ಮಹೋನ್ನತ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರು, ಕಂದಾಯ ಸಚಿವರ ಸಹಕಾರ ಹಾಗೂ ಮಾರ್ಗದರ್ಶನ ಮುಖ್ಯ ಪ್ರೇರಣೆಯಾಗಿದೆ. ಇದೇ ತಿಂಗಳ 27ರಂದು ಅಗಲಗುರ್ಕಿ ಬೈಪಾಸ್ನಲ್ಲಿ ನಿರ್ಮಿಸಿರುವ ಬೃಹತ್ ವೇದಿಕೆಯಲ್ಲಿ ಸಚಿವರುಗಳು, ಸಂಸದರು, ಶಾಸಕರುಗಳು, ನಿಗಮ ಮಂಡಳಿಗಳ ಜನಪ್ರತಿನಿಧಿಗಳು, ರಾಜ್ಯ ಮಟ್ಟದ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಹೀಗಾಗಿ ಈ ಯೋಜನೆಯಡಿ ಫಲಾನುಭವಿ ಹೊಂದಿರುವ ಕುಟುಂಬದವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಅರಿವು ಹೊಂದುವಂತೆ ಜಿಲ್ಲಾಧಿಕಾರಿಗಳು ಆಹ್ವಾನ ನೀಡಿದರು. ಜವಾಬ್ದಾರಿ ಅಂತ ನಾನು ಭಾವಿಸ್ತೇನೆ. ಈ ಹೊಸ ಕಂದಾಯ ಗ್ರಾಮ ವಿಶೇಷ ಕಂದಾಯ ಗ್ರಾಮ ಅಭಿಯಾನ ಏನು 2.0 ಅಂತೇಳಿ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಅದರಲ್ಲಿ ಕಳೆದ ಒಂದು 20 ದಿನಗಳಿಂದ ನಾವು ಇಡೀ ಪ್ರತಿ ಜನವಸತಿವಾರು ಮೌಲ್ಯಮಾಪನ ಮಾಡಿದ್ದೇವೆ, ಸ್ಥಳ ಪರಿಶೀಲನೆ ಮಾಡಿಸಿದ್ದೇವೆ. ಎಷ್ಟು ಮನೆಗಳು ಇನ್ನೂ ಕೂಡ ಕಂದಾಯ ಗ್ರಾಮದ ಹೊರಗಡೆ ಇದ್ದಾವೆ, ಇನ್ನೂ ಎಷ್ಟು ಜನ ಅನಧಿಕೃತವಾಗಿ ಯಾವುದೇ ದಾಖಲೆ ಇಲ್ದಂಗೆ, ಅವ್ರಿಗೆ ಈ ಸ್ವತ್ತು ಸಿಗ್ತಾ ಇಲ್ಲ, ಅವರಿಗೆ ಯಾವುದೇ ಸಾಲ ಸೌಲಭ್ಯಗಳು ಸಿಗ್ತಾ ಇಲ್ಲ, ಮನೆ ಕಟ್ಕೊಳ್ಳೋಕೆ ಅವಕಾಶ ಇಲ್ಲ, ಅನಧಿಕೃತವಾಗಿ ಏನಿದ್ದಾರೆ ಅವರನ್ನು ಇನ್ನೊಮ್ಮೆ ಇಡೀ ಜಿಲ್ಲೆಯ ಎಲ್ಲ ಜನವಸತಿಗಳಲ್ಲಿ ನಾವು ಒಂದು ರೀತಿ ಅದನ್ನು ತಳಮಟ್ಟಕ್ಕೆ ಹೋಗಿ ಇನ್ಯಾವುದೂ ಇರಬಾರ್ದು, ಆ ರೀತಿ ಅಂತ ಹಂತವನ್ನು ತಲುಪಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಅಭಿಯಾನವನ್ನು ಏನು ವಿಶೇಷ ಅಭಿಯಾನ, ಅದು ನಮ್ಮ ಜಿಲ್ಲೆಯ ಅಭಿಯಾನ. ಆ ಅಭಿಯಾನದಲ್ಲಿ ನಮಗೆ ಇವತ್ತಿಗೆ ಆಸ್ ಆನ್ ಟುಡೇ 51,941 ಜನ ಇನ್ನೂ ಕೂಡ ಮನೆ ಕಟ್ಕೊಂಡು ಮುಂದಿನ ನಮ್ಮ ಅಭಿಯಾನದಲ್ಲಿ ಹಕ್ಕುಪತ್ರ ತೆಗೆದುಕೊಳ್ಳೋದಕ್ಕೆ ನಾವು ಅರ್ಹರು ಅಂತೇಳಿ ಪ್ರಾಥಮಿಕವಾಗಿ ಗುರುತಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಈ 51,000 ಜನಕ್ಕೆ ಮಾನ್ಯ ಸಚಿವರು, ಕಂದಾಯ ಸಚಿವರು ಹಾಗೂ ಉಸ್ತುವಾರಿ ಸಚಿವರು ನಮಗೆಲ್ಲರಿಗೂ ಒಂದು ಟೈಮ್ ಲೈನನ್ನು ಕೊಟ್ಟು ಇಷ್ಟು ದಿನಗಳಲ್ಲಿ ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಈ ವಿಶೇಷ ಅಭಿಯಾನದಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥ ಒಂದು ಏನು ಹಕ್ಕುಪತ್ರವನ್ನು ಕೊಡಬೇಕು, ಅವರಿಗೆ ರಿಜಿಸ್ಟರ್ ಮಾಡಬೇಕು, ಅವ್ರಿಗೆ ಈ ಸ್ವತ್ತು ಕೊಡಬೇಕು, ಎಲ್ಲ ಕೆಲಸಗಳನ್ನು ಏಕಕಾಲಕ್ಕೆ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೂ ಕೂಡ ನಾವು ಚಾಲನೆ ಕೊಡ್ತೀವಿ. ಇದರಲ್ಲಿ ನಾವು ಕಂದಾಯ ಗ್ರಾಮ 1 ಅಂತೇಳಿ ಒಂದು ನಮೂನೆಯನ್ನು ಮಾಡಿದ್ವಿ, 10 ಮನೆಗಳಿಗಿಂತ ಮೇಲಿರುವಂಥದ್ದು. ಅದು 51,941 ಜನ ಸಿಕ್ಕಿದ್ದಾರೆ. ಅದೇ ರೀತಿ KG 2 ಅಂತ ಒಂದು ನಮೂನೆಯನ್ನು ಮಾಡಿದ್ವಿ, ಕಂದಾಯ ಗ್ರಾಮ 2 ನಮೂನೆ 2 ಅಂತ. ಆ ನಮೂನೆಯಲ್ಲಿ 10ಕ್ಕಿಂತ ಕೆಳಗಿರೋ ಅನಧಿಕೃತವಾಗಿ ಮನೆಯಲ್ಲಿರ್ತಕ್ಕಂಥವ್ರು ಸುಮಾರು 5,702 ಜನ ಸಿಕ್ಕಿದ್ದಾರೆ. ಈ 10 ಮನೆ ಇರುವಂಥದ್ದನ್ನ ಒಂದು ಉಪಗ್ರಾಮ, ಕಂದಾಯದ ಉಪಗ್ರಾಮ ಅಂತ ಹೇಳಿ ಮಾಡಿ ಆ ಮೂಲ ಕಂದಾಯ ಗ್ರಾಮದ ಜೊತೆ ಅದಕ್ಕೂ ಕೂಡ ಒಂದು ಅಸ್ತಿತ್ವವನ್ನು ಕೊಟ್ಟು ಆ ಗ್ರಾಮಕ್ಕೂ ಕೂಡ ನಾಳೆ ಅಭಿವೃದ್ಧಿಗೆ ಎಲ್ಲ ಅವಕಾಶಗಳಾಗಬೇಕು, ರಸ್ತೆ, ಚರಂಡಿ, ಕುಡಿಯೋ ನೀರು, ಅಂಗನವಾಡಿಗಳು, ಇತರೆ ಅಭಿವೃದ್ಧಿಗೂ ಕೂಡ ಪೂರಕವಾಗುವಂತೆ ಅದಕ್ಕೆ ಒಂದು ಕಂದಾಯ ಗ್ರಾಮದ ಉಪಕಂದಾಯ ಗ್ರಾಮದ ಸ್ಟೇಟಸನ್ನು ಅದಕ್ಕೆ ಕೊಡೋದ್ರ ಮೂಲಕ ಈ ಒಂದು ಅಭಿಯಾನಕ್ಕೂ ಕೂಡ ನಾವು ಚಾಲನೆ ಕೊಡೋರಿದ್ದೇವೆ. ಅದು ಕೂಡ ನಮಗೆ ಭಾಳ ಹೆಮ್ಮೆಯ ವಿಚಾರ. ಸೊ ಈ ರೀತಿ ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ತಾಲೂಕುವಾರು ಫಲಾನುಭವಿಗಳು ಸ್ವಯಂ ಪ್ರೇರಿತರಾಗಿ ತುಂಬ ಉತ್ಸಾಹದಿಂದ
ಈ ಒಂದು ವಿಶೇಷ ಸಮಾವೇಶ ಏನಿದೆ, ಸಮರ್ಪಣಾ ಸಮಾವೇಶ ಏನಿದೆ, ಆ ಸಮರ್ಪಣಾ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಇನ್ನೊಂದು ಈ ಸಮರ್ಪಣಾ ಸಮಾವೇಶದ ವಿಶೇಷ ಏನಂದರೆ, ಮಾನ್ಯ ಕಂದಾಯ ಸಚಿವರ ನಿರ್ದೇಶನದಂತೆ ನಾವು 3,000 ಜನಕ್ಕೆ ಏನು ದರಖಾಸ್ತು ಕೋಡಿನಲ್ಲಿ ಅವ್ರಿಗೆ ಸವಲತ್ತನ್ನು ಕೊಡ್ತಾ ಇದೀವಿ, ಅಷ್ಟೂ ಜನರ ಹೆಸರಿನಲ್ಲಿ ಒಂದು ಕೈಪಿಡಿಯನ್ನು ಕೂಡ ಹೊರತರ್ತಾ ಇದ್ದೀವಿ. ಸಾರ್ವಜನಿಕರ ಲಭ್ಯತೆಗೆ ಪಾರದರ್ಶಕವಾಗಿರಬೇಕು, ಆ ಎಲ್ಲ ರೈತರಿಗೂ ಕೂಡ ದಾಖಲೆಗಳು ಮುಟ್ಟಬೇಕು ಅನ್ನೋ ದೃಷ್ಟಿಯಿಂದ ಅವರ ಹೆಸರು, ಅವರ ಗಂಡ ಅಥವಾ ತಂದೆ ತಾಯಿಯಂದ್ರ ಹೆಸರು, ಅವರ ಮೊಬೈಲ್ ಸಂಖ್ಯೆ ಇವೆಲ್ಲವನ್ನು ಒಳಗೊಂಡಂತ ಒಂದು ಕೈಪಿಡಿಯನ್ನು ಕೂಡ ದರಖಾಸ್ತು ಕೋಡಿಗೆ ಕೈಪಿಡಿ ತರ್ತಾ ಇದ್ವಿ. ಕಂದಾಯ ಗ್ರಾಮಕ್ಕೂ ಕೂಡ 2,000 ಜನ ಏನಿದ್ದಾರೆ ಅವ್ರಿಗೂ ಕೂಡ ಒಂದು ಕೈಪಿಡಿಯನ್ನು ಹೊರಗಡೆ ತರ್ತಾ ಇದ್ವಿ. ಮತ್ತೆ ಜಿಲ್ಲೆಯ ಕಂದಾಯ ಆಡಳಿತದ ಸರ್ವಾಂಗೀಣ ದೃಷ್ಟಿಕೋನವನ್ನು ಹೊರಸೂಸುವಂತ, ಬೆಳಕು ಚೆಲ್ಲುವಂತ ಒಂದು ಸಮರ್ಪಣೆ ಅಂತ ಹೇಳಿ ಒಂದು ಕೈಪಿಡಿಯನ್ನು ಕೂಡ ನಾವು ಪುಸ್ತಕದ ರೂಪದಲ್ಲಿ, ಅವತ್ತು ಸಂಚಿಕೆಯ ರೂಪದಲ್ಲಿ ಅದನ್ನು ಹೊರತರ್ತಾ ಇದ್ದೀವಿ. ಮುಂದೆ ಏನೇನು ಮಾಡ್ತಾ ಹೋಗ್ತೀವಿ, ಈ ಪ್ರಕ್ರಿಯೆ ಇಡೀ ಜಿಲ್ಲೆಯ ಕಂದಾಯ ಆಡಳಿತ, ನಾನಾಗಲೇ ಹೇಳಿದಂತೆ ಎಲ್ಲರೂ ಕೂಡ ಬದ್ಧತೆಯಿಂದ ಕೆಲಸ ಮಾಡಬೇಕು, ಜನಕ್ಕೆ ಉತ್ತರದಾಯಿತ್ವವಾಗಿ ಕೆಲಸ ಮಾಡಬೇಕು. ಆ ರೀತಿಯ ಒಂದು ಜನಸ್ನೇಹಿ ಆಡಳಿತವನ್ನು ತರೋ ಜವಾಬ್ದಾರಿಯೊಂದಿಗೆ ಆ ಸಂಕಲ್ಪವನ್ನು ಮಾಡುವಂಥ ಕೆಲಸನೂ ಕೂಡ ಇದೇ ವೇದಿಕೆಯಲ್ಲಿ ಆಗ್ತದೆ. ಮತ್ತು ಈ ವೇದಿಕೆಯಲ್ಲಿ ಬಹಳ ಮೌಲ್ಯಯುತವಾದಂಥ ಕೆಲಸ ಮಾಡಿದವ್ರಿಗೆ ಒಂದು ಬೆಂತಟ್ಟುವಂಥ ಒಂದು ಕೆಲಸ, ಸುಮಾರು 25ರಿಂದ 30 ಜನ ತುಂಬ ಮೌಲ್ಯಯುತವಾಗಿ, ಪಾರದರ್ಶಕವಾಗಿ, ಜನಸ್ನೇಹಿಯಾಗಿ ಕೆಲಸ ಮಾಡಿದಂಥ ಗ್ರಾಮ ಸಹಾಯಕರಿಂದ ಹಿಡಿದು ಯಾವುದೇ ಅಧಿಕಾರಿಗಳನ್ನು ನಾವು ಇದರಲ್ಲಿ ಸೇರಿಸಿಲ್ಲ. ನಮ್ಮ RIಗಳವರೆಗೆ ಯಾರ್ಯಾರು ತಳಮಟ್ಟದಲ್ಲಿ, ಅದು PDO ಆಗಲಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗಳಾಗಲಿ, RIಗಳಾಗಲಿ, ನಮ್ಮ ಸರ್ವೇಯರ್ಸ್ ಆಗಲಿ, ಸರ್ವೆ ಸೂಪರ್ವೈಸರ್ಸ್ ಆಗಲಿ, ಈ ಹಂತದಲ್ಲಿ, ಕೆಳ ಹಂತದಲ್ಲಿ ಯಾರು ಒಳ್ಳೆ ಕೆಲಸ ಮಾಡಿದರೆ ಅವರನ್ನು ಗೌರವಿಸುವಂಥ ಒಂದು ಸಣ್ಣ ಕೆಲಸ ಕೂಡ ಈ ಸಂದರ್ಭದಲ್ಲಿ, ಈ ಒಂದು ಕಾರ್ಯಕ್ರಮದಲ್ಲಿ ಆಗತ್ತೆ ಅಂತಕ್ಕಂಥದ್ದು. ನಮ್ಮ ಅಂದಾಜಿನ ಪ್ರಕಾರ ಒಂದು 16ರಿಂದ 20 ಸಾವಿರ ಜನರು, 25 ಸಾವಿರ ಫಲಾನುಭವಿಗಳಿದ್ದಾರೆ. ನಾವು ಒಂದು 20 ಸಾವಿರ ಫಲಾನುಭವಿಗಳನ್ನು ಸೇರಿಸಿ ಒಂದು ಒಳ್ಳೆ ಕಾರ್ಯಕ್ರಮ, ಮೌಲ್ಯಯುತ ಕಾರ್ಯಕ್ರಮ ಮಾಡಬೇಕು ಅನ್ನೋದು. ಜಿಲ್ಲೆಯ ತಾಲೂಕು ಕಚೇರಿಯಲ್ಲಿ 1.9 ಕೋಟಿ ಪುಟಗಳ ಕಂದಾಯ ದಾಖಲೆಯನ್ನು ಈಗಾಗಲೇ ಸ್ಕ್ಯಾನ್ ಮಾಡಿ ಡಿಜಿಟಲೀಕರಣ ಮಾಡಲಾಗಿದೆ. ಮುಂದಿನ 45 ದಿನಗಳ ಒಳಗಾಗಿ ಬಾಕಿ ಉಳಿದಿರುವ ಎಲ್ಲಾ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಿ ಆನ್ಲೈನ್ನಲ್ಲೇ ದಾಖಲೆಗಳನ್ನು ಜನರು ಹಣ ಪಾವತಿಸಿ ಪಡೆದುಕೊಳ್ಳುವಂತಹ ವ್ಯವಸ್ಥೆ ತ್ವರಿತವಾಗಿ ಆಗುತ್ತಿದೆ ಎಂದು ಹೇಳಿದರು.